ಹಲೋ ಫ್ರೆಂಡ್ಸ್, ನಾನು ಅಡುಗೆ ಮನೆಗೆ ಸ್ವಾಗತ. ಇವತ್ತು ನಾವು ಮಾಡ್ತಿರೋದು ಮೆಂತ್ಯ ಸೊಪ್ಪಿನ ಪಲ್ಯ. ಇದಕ್ಕೆ ಬೇಕಾಗಿರೋದು ಮೆಂತ್ಯ ಸೊಪ್ಪು 100 ಗ್ರಾಮ್ ಬೇಳೆ ನೆನೆಹಾಕಿನ್ರಿ. 2 ರಿಂದ 3 ತಾಸು ನೆನೆಸ್ಬೇಕು. ಇದು ಧನಿಯಾ ಪೌಡ್ರ್, ರುಚಿಗೆ ತಕ್ಕಷ್ಟು ಉಪ್ಪು, ಬೆಳ್ಳುಳ್ಳಿ ಒಂದು 5 ರಿಂದ 6 ತೊಗೊಂಡಿನ್ರಿ ಜಜ್ಜಿಕೊಂಡು, ಒಂದು ಟೊಮೊಟೊ ಸ್ಮಾಲ್ ಸೈಜ್, ಒಂದು 6 ಮೆಣಸಿನ್ಕಾಯಿ ಹಸಿದು, ಒಂದು ಈರುಳ್ಳಿ. ಫಸ್ಟ್ ಮೆಂತ್ಯ ಸೊಪ್ಪು ಕಟ್ ಮಾಡ್ಕೋಬೇಕ್ರಿ. ಈ ಥರ ಸ್ವಲ್ಪ ಸಣ್ಣ ಕಟ್ ಮಾಡ್ಕೊಂಡು ಎಣ್ಣೆ ಹಾಕ್ಕೊಂಬಿಡೋಣ್ರಿ. ಒಂದು 2 ಚಮಚ ಇದರಲ್ಲಿ. ಇದು ಜೀರಿಗೆ ಹಾಕ್ಕೊಳತ್ತೀನಿ ರೀ, ಸಾಸಿವೆ, ಈಗ ಉಳ್ಳಾಗಡ್ಡೆ ಹಾಕ್ಕೊಳತ್ತೀನಿ ರೀ. ಇದು ಬೆಳ್ಳುಳ್ಳಿ ಜಜ್ಜಿದ್ದು ಕೆಂಪಾಗಲಿ. ಮೆಣಸಿನ್ಕಾಯಿ ಹಾಕ್ಕೊಳತ್ತೀನಿ ರೀ. ಮೆಂತ್ಯ ಸೊಪ್ಪು ಕಟ್ ಮಾಡಿದ್ದು ಇದ್ರೊಳಗೆ ಹಾಕ್ಕೊಂಬಿಡೋಣ್ರಿ. ಒಂದು ಅರ್ಧ ಕಟ್ಟು ಮೆಂತ್ಯ ಸೊಪ್ಪು ಐತ್ರಿ. ಮೆಂತ್ಯ ಸೊಪ್ಪು ಭಾಳ ಆರೋಗ್ಯಕರವಾದ ಪಲ್ಯ ಐತ್ರಿ. ವಾರದಾಗ ಒಂದ್ಸಲ ಆದ್ರೆ ಮಾಡ್ತೀನಿ ರೀ. ಭಾಳ ಚಲೋ ಅನಿಸ್ತೈತೆ ಆರೋಗ್ಯಕ್ಕೆ. ಸಕ್ಕರೆ ಕಾಯಿಲೆ ಎಲ್ಲ ನರಗಳು ಎಲ್ಲ ಹಾಕ್ತೀವಿ. ನೆನೆಸಿದ ಬ್ಯಾಳೆ ಹಾಕ್ಕೊಂಬಿಡೋಣ್ರಿ. ಒಂದು ಟೊಮೊಟೊ ಹಾಕ್ತೀನಿ. ಚಲೋತ್ನಾಗ ಮಿಕ್ಸ್ ಆಗಂಗೆ ಕಲಿಸ್ರಿ. ಧನಿಯಾ ಪೌಡ್ರ್ 1 ಸ್ಪೂನು, ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಸ್ಪೂನ್ ಅರಿಶಿನ ಹಾಕ್ಕೊಳ್ತೀನಿ. ಬ್ಯಾಳೆ ನೆನೆದ್ರೆ ನೀರು ಸ್ವಲ್ಪ ಹಾಕ್ಕೊಂಡು ಕುದಿಸ್ಕೊಂಬಿಡ್ರಿ. ನೆಂದಿಲ್ಲ ಅಂದ್ರೆ 1 ಗ್ಲಾಸ್ ನೀರು ಹಾಕ್ರಿ. ಸಣ್ಣ ಗ್ಲಾಸ್ ಚಾ ಲೋಟ ಆ ಥರ ಇರ್ತವಲ್ಲ ಅದ್ರಲ್ಲೇ. ನಾನು ಬ್ಯಾಳೆ ನೆಂದ್ರದಿಂದ ಒಂದು ಅರ್ಧ ಗ್ಲಾಸ್ ಹಾಕ್ತೀನಿ ರೀ. ಒಂದು ಅರ್ಧ ಗ್ಲಾಸ್ ನೀರು ಹಾಕ್ಕೊಳತ್ತೀನಿ ರೀ. ರೊಟ್ಟಿ ಜೊತೆ, ಚಪಾತಿ ಜೊತೆ, ಅನ್ನದ ಜೊತೆ ತಿನ್ಬೋದು ರೀ. ಭಾಳ ಆರೋಗ್ಯಕರ ಪಲ್ಯ ಇರ್ತೈತಿ. ಇದು ಕ್ಲೋಸ್ ಮಾಡಿಬಿಡ್ರಿ. 2-3 ನಿಮಿಷದಾಗ ಆಗ್ಬಿಡ್ತೈತೆ ಪಲ್ಯ ರೆಡಿ ಆಗೈತೆ ನೋಡಿರಿ. ಮೆಂತ್ಯ ಸೊಪ್ಪಿನ ಪಲ್ಯ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.